ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ಗಳು ನಿನ್ನೆಯಿಂದ ಪ್ರಾರಂಭವಾಗಿವೆ. ಅದನ್ನು ನಾವು ನಮ್ಮ ಅಪ್ಲಿಕೇಶನ್ನ ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ಯಾವುದೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗದೆ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಅದು ಯಾವ ಥರ ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಅದರಲ್ಲಿ ಆಲ್ರೆಡಿ ಹಲವಾರು ಜನ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ನಿಮಗೆ ಉಚಿತವಾಗಿ ನೋಟ್ಸ್ಗಳನ್ನು ಹಾಕ್ತಾ ಇರ್ತೀವಿ, ಅದಕ್ಕೂ ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ PDO ಹುದ್ದೆಗೆ ತಯಾರಿಯನ್ನು ನಡೆಸಿದರೆ PDO ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಎರಡೂ ಹುದ್ದೆಗಳಲ್ಲಿ ಪೇಪರ್ 2 ಅಂತ ಇರುತ್ತೆ. ಆ ಪೇಪರ್ 2ದಲ್ಲಿ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ಜ್ಞಾನದ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕಾಗಿ ನಾವು ನೋಟ್ಸ್ಗಳನ್ನು ರೆಡಿ ಮಾಡಿದ್ದೀವಿ. ಕೇವಲ 100 ರೂಪಾಯಿಯಲ್ಲಿ 9 PDF ನೋಟ್ಸ್ಗಳನ್ನು ಕೊಡ್ತಾಯಿದ್ದೀವಿ. ಏನಾದರೂ ಈ ನೋಟ್ಸ್ಗಳು ನಿಮಗೆ ಬೇಕಾದರೆ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾವು ನಿಮಗೆ 100 ರೂಪಾಯಿಯಲ್ಲಿ PDF ನೋಟ್ಸ್ಗಳನ್ನು ಕೊಡ್ತಾಯಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಬಾರ್ ಇರುತ್ತೆ ನೋಡಿ, ಇಲ್ಲಿ ಆ ಸರ್ಚ್ ಬಾರ್ದಲ್ಲಿ KEA ಅಂತ ಸರ್ಚ್ ಮಾಡಬೇಕು. KEA ಅಂತ, ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಸಹ ಅಪ್ಲಿಕೇಶನ್ ಹಾಕ್ಬೋದು. KEA ಅಂತ ಸರ್ಚ್ ಮಾಡಿದರೆ ಈ KEA ಅಂತ ಸರ್ಚ್ ಮಾಡ್ತೀರಾ, ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ, KEA ಹೋಮ್ ಕರ್ನಾಟಕ CET ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದರೆ ಈ ರೀತಿ KEAದವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನಲ್ಲಿ ಏನು ನೋಡಬೇಕು ಅಂದರೆ, ಫಸ್ಟು ಇಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನ್ ಇರುತ್ತೆ. ಆ ನೇಮಕಾತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ನೇಮಕಾತಿ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ಗ್ರಾಮ ಆಡಳಿತ ಅಧಿಕಾರಿ ಅಂತ, ಅಧಿಕಾರಿ ನೇಮಕಾತಿ 2024 ಅಂತ ಬರುತ್ತೆ. ಇಲ್ಲಿ ಹಲವಾರು ಆಪ್ಷನ್ಗಳಿದ್ದಾವೆ. ನಾವು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಹಲವಾರು ಆಪ್ಷನ್ಗಳಿದ್ದಾವೆ. VA ನೇಮಕಾತಿ, ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕು, ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ, ತಿದ್ದುಪಡಿ, ಹಾಗೆ ಈ ರೀತಿ ಹಲವಾರು ಆಪ್ಷನ್ಗಳಿದ್ದಾವೆ. ನಾನು ಆಲ್ರೆಡಿ ನಿಮಗೆ ಈ ಹುದ್ದೆಯ ಬಗ್ಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋದು ಬೆಸ್ಟು, ಯಾವ ಕ್ಯಾಟಗರಿಯವರು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಸಹ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಮೊದಲು ಅದನ್ನು ನೋಡಿಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಫಸ್ಟ್ಗೆ ಈಗ ಇಲ್ಲಿದೆ ನೋಡಿ, VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಹಲವಾರು ಆಪ್ಷನ್ಗಳಿದ್ದಾವೆ. ಅದರಲ್ಲಿ ಮೊದಲನೇ ಆಪ್ಷನ್ ಏನಿದೆ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಈ ರೀತಿ ಇದೆ. ನಂತರ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್, ನಿಮ್ಮ ಭಾವಚಿತ್ರಗಳನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ನಂತರ ಪೇಮೆಂಟ್ ಅಂತ ಇದೆ. ಚೆಕ್ ಪೇಮೆಂಟ್ ಸ್ಟೇಟಸ್, ಅಂದರೆ ನೀವು ಪೇಮೆಂಟ್ ಮಾಡಿದ ಮೇಲೆ ಅದು ಸಬ್ಮಿಟ್ ಆಗಿದೆಯೋ ಇಲ್ಲೋ ಅಂತ ಅದನ್ನು ಚೆಕ್ ಮಾಡೋಕ್ಕಿದೆ. ಮತ್ತು ಪ್ರಿಂಟ್ ಅಪ್ಲಿಕೇಶನ್, ಈ ಥರ ಆಪ್ಷನ್ಗಳಿದ್ದಾವೆ, 5 ಆಪ್ಷನ್ಗಳು. ಅದರಲ್ಲಿ ನೀವು ಮೊದಲನೆಯದು ಯಾವುದು, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಮೊದಲನೇದು ನಿಮ್ಮ ಹುದ್ದೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ಡಿಸ್ಟಿಕ್, ಅಂದರೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ತೀರಾ ಎಂಬುದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಅಭ್ಯರ್ಥಿಯ ಹೆಸರು ಯಾವ ಥರ ಅಂದರೆ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೆ ನೋಡಿ, ಆ ಥರ ನೀವು ಇಲ್ಲಿ ನಿಮ್ಮ ನೇಮು, ಮದರ್ ನೇಮು ಹಾಗೆ ಫಾದರ್ ನೇಮ್ನ ಎಂಟ್ರಿ ಮಾಡಬೇಕು. ನಂತರ ಲಿಂಗ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ನೀವು ಮೇಲಾ ಫೀಮೇಲಾ ಎಂಬುದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್, 8ನೇದು ಆಪ್ಷನ್ ಏನು, ನಿಮ್ಮ ಡೇಟ್ ಆಫ್ ಬರ್ತ್ ಅದು ಯಾವ ಥರ ಇರಬೇಕು, SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆ ನೋಡಿ, ಅದೇ ಥರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟು, ಮಂತು ಹಾಗೆ ಇಯರ್, ಈ ಥರ ನೀವು ಹಾಕಬೇಕು. ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ನಿಮ್ಮ ಏಜ್ ಬರುತ್ತೆ ಎಷ್ಟಿದೆ ಅಂತ. ನಂತರ ಏನು ಹಾಕಬೇಕು, ಪರ್ಮನೆಂಟ್ ಅಡ್ರೆಸ್, ಅಂದರೆ ನಿಮ್ಮದು ಕಾಯಂ ವಿಳಾಸ ಯಾವುದಿರುತ್ತೆ ನೋಡಿ, ಅದನ್ನು ಇಲ್ಲಿ ಅಡ್ರೆಸ್ ಅಂತ ಇದೆ, ನಿಮ್ಮ ಊರ ಹೆಸರು ಹಾಕಬೇಕು, ತಾಲೂಕು ನೇಮ್ ಹಾಕಬೇಕು, ಹಾಗೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಸ್ಟೇಟ್ ಬರುತ್ತೆ, ಹಾಗೆ ಪಿನ್ ಕೋಡ್ನ ಎಂಟರ್ ಮಾಡಬೇಕು. ಈ ಥರ ಎಲ್ಲ ಹಾಕಿದ ನಂತರ ಇಲ್ಲಿ ಪಿನ್ ಕೋಡು ಅದನ್ನೆಲ್ಲ ಹಾಕಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ನಂತರ ಇಮೇಲ್ ID,
ಈ ಮೊಬೈಲ್ ನಂಬರ್ ಯಾವ ಥರ ಇರಬೇಕು ಅಂದರೆ ನೀವು ಡೈಲಿ ಯೂಸ್ ಮಾಡೋ ಮೊಬೈಲ್ ನಂಬರ್ ಇರಬೇಕು. ಯಾವುದೇ ರೀತಿ ರಿಚಾರ್ಜ್ ಖಾಲಿ ಆಗಿದ್ದು ಅಥವಾ ಡೆಡ್ ಆಗಿದ್ದ ಮೊಬೈಲ್ ನಂಬರ್ನ ಕೊಡಬಾರ್ದು. ಯಾಕಂದರೆ ಅದಕ್ಕೆ ನಿಮ್ಮ ಐ ಡಿ ಬರುತ್ತೆ, ಅಪ್ಲಿಕೇಶನ್ ನಂಬರು ಮತ್ತು ಆ ಇಮೇಲ್ ಐ ಡಿಗೂ ಸಹ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಇವು ಎರಡೂ ಸಹ ನೀವು ಡೈಲಿ ಯೂಸ್ ಮಾಡೋದನ್ನು ಕೊಡಿ. ನಂತರ ಆರ್ ಯು ಮ್ಯಾರಿಡ್ ಅಂತ ಇದೆ ನೋಡಿ ಕ್ವಶನ್ 12ನೇದ್ದು. ನೀವು ಮದುವೆ ಆಗಿದೆಯಾ ಇಲ್ವಾ ಅಂತ ಕೇಳ್ತಾರೆ. ಆಗಿದ್ದರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನಂತರ ಯು ಆರ್ ಕ್ಲೈಮಿಂಗ್ ರಿಸರ್ವೇಷನ್ ಅಂದರೆ ನೀವು ಮೀಸಲಾತಿಯನ್ನು ಕೋರುವಿರೆ ಅಂತ ಇದೆ, ಅದಕ್ಕೆ ಎಸ್ ಅಂತ ಕೊಡಿ. ನಿಮ್ದು ಏನಾದರೂ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅಥವಾ ನಿಮ್ಮದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದೇ ಥರ ಯಾವುದು ಯೋಜನಾ ನಿರಾಶ್ರಿತ ನಿಮ್ಮದೇನಾದರೂ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ, ಇರಲಿಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದೇ ಥರ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ನೀವೇನು ಕೊಡಿ, ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಹಾಗೆ ಮಾಜಿ ಸೈನಿಕರು, ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಎಸ್ ಅಂತ ಕೊಡಿ, ಇರಲಿಲ್ಲ ಅಂದರೆ ನೋ ಅಂತ ಕೊಡ್ಬೋದು. ನಂತರ ಯು ಆರ್ ಕ್ಲೈಮಿಂಗ್ KKR ರಿಸರ್ವೇಷನ್ ಅಂದರೆ ನೀವು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಅಂತ ಕೇಳ್ತಾರೆ. ನೀವು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಎಸ್ ಅಂತ ಕೊಡಿ, ಇರಲಿಲ್ಲ ಅಂದರೆ ನೋ ಅಂತ ಕೊಡಿ. ಅದೇ ಥರ SSLC ರಿಜಿಸ್ಟ್ರೇಷನ್ ನಂಬರ್, ನೀವು SSLC ಕಲ್ತಿರ್ತಾರೆ ನೋಡಿ, ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಹಾಗೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ದ ಕ್ವಾಲಿಫಿಕೇಷನ್ ಅಂದರೆ ಈ ಹುದ್ದೆಗೆ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ಸೆಕೆಂಡ್ PUC ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಏನು PUC ಅಥವಾ ಡಿಪ್ಲೊಮೋದಲ್ಲಿ ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರಿ ಅಂತ ಇಲ್ಲಿ ಹಾಕಬೇಕು. ಗರಿಷ್ಠ ಅಂಕಗಳು ಅಂದರೆ ಈಗ PUCಗೆ 600 ಮಾರ್ಕ್ಸ್ಗಳಿರ್ತವೆ. 600 ಮಾರ್ಕ್ಸ್ಗಳಿಗೆ ಎಷ್ಟು ತೆಗೆದುಕೊಂಡ್ರಿ ಅನ್ನೋದು ಇಲ್ಲಿ ಹಾಕಿರಿ. 600 ಅನ್ನೋದು ಈ ಕಾಲಮ್ನಲ್ಲಿ ಹಾಕಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಹಾಕಿ. ಈ ಥರ ನಿಮ್ಮ ಮಾರ್ಕ್ಸು ಮತ್ತು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರಿ ಅನ್ನೋದು ಹಾಕಿ. ಶೇಕಡಾವಾರು ಬರುತ್ತೆ ಅಂದರೆ ನಿಮ್ಮದು ಪರ್ಸಂಟೇಜ್ ಇಲ್ಲಿ ಬರುತ್ತೆ ನೀವು ಹಾಕಿದ ಮೇಲೆ. ನಂತರ ಪ್ರಮಾಣ ಪತ್ರ ಪಡೆದ ಮಂಡಳಿಯ ಹೆಸರನ್ನು ಹೇಳ್ತಾರೆ. ನಿಮ್ಮದು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿರುತ್ತೆ ನೋಡಿ ಅದನ್ನು ಹಾಕಿ. ನಂತರ ನೀವು ರಾಜ್ಯ ಕೇಂದ್ರ ಸರ್ಕಾರ ಸೇವಕರಾಗಿದ್ದೀರಾ ಅಂತ ಕೇಳುತ್ತೆ. ಅಂದರೆ ನೀವೇನಾದರೂ ಗೋರ್ಮೆಂಟ್ ಕೇಂದ್ರ ಸರ್ಕಾರದ್ದಾಗಲಿ ಅಥವಾ ರಾಜ್ಯ ಸರ್ಕಾರದ ಹುದ್ದೆಯಲ್ಲಿದ್ದೀರಾ ಅಂತ ಕೇಳುತ್ತೆ. ನೀವೇನಾದರೂ ನೌಕರಿಯಲ್ಲಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನಂತರ ಪ್ರಸ್ತುತ ಕೆಲಸವನ್ನು ಮಾಡುತ್ತಿದ್ದೀರಾ ಅಂತ ಇದೆ ನೋಡಿ, ಇದನ್ನು ನೀವು ನೋ ಅಂತ ಕೊಡಿ. ಅದೇ ಥರ ಎಂಟರ್ ದ ಲಾಸ್ಟ್ 4 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡಿನ ಕೊನೆಯ 4 ಸಂಖ್ಯೆಯನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ, ಅಂದರೆ ಎಂಟರ್ ಮಾಡಬೇಕು. ನಂತರ ಸೆಲೆಕ್ಟ್ ದ ಟೆಸ್ಟ್ ಸೆಂಟರ್ ಅಂದರೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ನಿಮ್ಮದು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಜಿಲ್ಲೆಗೆ ಯಾವುದು ಹತ್ತಿರ ಆಗುತ್ತೆ ಅಥವಾ ನಿಮ್ಮದು ಯಾವ ಜಿಲ್ಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲೊಂದು ಡಿಕ್ಲೇರೇಷನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು, ಟಿಕ್ ಬಾಕ್ಸು. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ರಿವ್ಯೂ ಅಂದರೆ ಏನು ಅಂದರೆ ನೀವು ಏನೇನು ಡೀಟೇಲ್ಸ್ನ ಕೊಟ್ಟಿದ್ದೀರಿ ಅದು ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಅಂತ ನೋಡೋದು. ನಿಮ್ಮದು ಪ್ರಿವ್ಯೂ ಈ ಥರ ಬರುತ್ತೆ. ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ಗಳು ಬರ್ತಾ ಹೋಗ್ತವೆ. ನಿಮ್ಮ ಊರು, ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ನಿಮ್ಮದು ಯಾವ ಕಾಸ್ಟು, ಡೇಟ್ ಆಫ್ ಬರ್ತ್ ಏನು, ಊರು ಯಾವುದು, ಪ್ರತಿಯೊಂದು ಮಾಹಿತಿಯು ಸಹ ಇಲ್ಲಿ ಬರುತ್ತೆ. ಇದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮನ ಅಥವಾ PUC ಪರ್ಸಂಟೇಜ್ ಎಷ್ಟು, ಮತ್ತು ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಲಾಸ್ಟ್ ಡಿಜಿಟ್ ನಂಬರು, ಮತ್ತು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಎಷ್ಟು, ಹಾಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಫೀ ಎಷ್ಟು, ಪ್ರತಿಯೊಂದು ಮಾಹಿತಿಯು ಸಹ ಇಲ್ಲಿ ಬರುತ್ತೆ. ನಂತರ ಇಲ್ಲೊಂದು ಕ್ಯಾಪ್ಚಾ ಇರುತ್ತೆ, ಆ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಬೇಕು. ನಿಮ್ಮದು ಇಲ್ಲೆಲ್ಲ ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಆಗಿದ್ದರೆ ಅಂದರೆ ಈ ಚಾರ್ಟ್ನಲ್ಲಿರೋ ಮಾಹಿತಿ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಅಂತ ಹೊಡಿಬೇಕು, ಅಂದರೆ ಸೇವ್ ಚೇಂಜಸ್ ಅಂತ ಹೊಡಿಬೇಕು. ಇಲ್ಲ ಅಂದರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಎಡಿಟ್ ಅಂತ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಸಹ ಮಾಡಿಕೊಂಡು ನಂತರ ಬಂದು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ, ಇಲ್ಲಿದೆ ನೋಡಿ, ಈ ಕ್ಯಾಪ್ಚಾ ಎಂಟರ್ ಮಾಡಿ ನೀವು ಮತ್ತೆ ಸಬ್ಮಿಟ್ ಅಂತ ಹೊಡಿಬೇಕು. ಇಲ್ಲಿ ಸೇವ್ ಚೇಂಜಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯುವರ್ ಅಪ್ಲಿಕೇಶನ್ ID ಅಂತ ಈ ರೀತಿ ಬರುತ್ತೆ. ನಂತರ ಪ್ಲೀಸ್ ನೋಟ್ ಡೌನ್ ಅಂದರೆ ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಇದನ್ನು ಬರೆದಿಟ್ಕೊಂಡು ಇಲ್ಲಿ ಹೋಮ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಮತ್ತೆ ಇದೇ ಥರ ಬರುತ್ತೆ. ನಾವೀಗ ಏನು ಮಾಡಿದ್ವಿ, ಅರ್ಜಿಯನ್ನು ಸಲ್ಲಿಸಿದ್ವಿ, ಆದರೆ ಅದು ಇನ್ನೂ ಕಂಪ್ಲೀಟ್ ಆಗಿರಲ್ಲ. ನಂತರ ಏನು ಮಾಡಬೇಕು ಅಂದರೆ ನಮ್ಮದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆವಾಗಲೇ ನಾನೊಂದು ID ನಂಬರ್ ಬಂದಿರುತ್ತೆ ಅಂದ್ಕೊಂಡಿದ್ದು ನೋಡಿ,
ಐ ಡಿ ನಂಬರ್ ಬಂದಿರುತ್ತೆ ಅಂತ ಹೇಳಿದ್ದು ನೋಡಿ, ಆ ಐ ಡಿ ನಂಬರ್ನ ನಿಮ್ಮ ಮೊಬೈಲ್ ನಂಬರಿಗೂ ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್, ಕರೆಕ್ಟ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ, ಆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ ನಿಮ್ಮ ಐ ಡಿ ಅಪ್ಲಿಕೇಶನ್ ಐ ಡಿ ಬರುತ್ತೆ, ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ. ನಂತರ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಬರುತ್ತೆ. ಸೈಜ್ ಎಷ್ಟಿರಬೇಕು? ಮ್ಯಾಕ್ಸಿಮಮ್ 100 KB ಒಳಗಡೆ ಇರಬೇಕು. ನೀವು 95 KB ಇಟ್ಕೊಳ್ಳಿ, ಬರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ನಿಮ್ಮ ಫೋಟೋ ಎಷ್ಟಿರಬೇಕು? 100 KB ಒಳಗಡೆ ಇರಬೇಕು. ಚೂಸ್ ಫೈಲ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ ನೋಡಿ, ಅದರ ಮೇಲೆ ಹೊಡೆದ್ರೆ ಅಪ್ಲೋಡ್ ಆಗುತ್ತೆ. ಅದೇ ಥರ ಅಪ್ಲೋಡ್ ಸಿಗ್ನೇಚರ್, ಅದು ಎಷ್ಟು? 100 KB ಇರಬೇಕು. ಇಲ್ಲಿ ಚೂಸ್ ಫೈಲ್ ಮೇಲೆ ಹೊಡೆದು ಇಲ್ಲಿ ಬರುತ್ತೆ. ಬಂದ ಮೇಲೆ ಸೈನ್ ಅಪ್ಲೋಡೆಡ್ ಅಂತ ಹೊಡೆದು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಈಗ ಮತ್ತೆ ಫೋಟೋ ಮತ್ತು ಸಿಗ್ನೇಚರ್ ಆ್ಯಡ್ ಮಾಡಿದ ಮೇಲೆ ಫಸ್ಟು ನಮ್ಮ ಎಲ್ಲ ಡೀಟೇಲ್ಸ್ನು ಆ್ಯಡ್ ಮಾಡಿದ್ವಿ. 1ನೇ ಲಿಂಕ್ನಲ್ಲಿ, 2ನೇ ಲಿಂಕ್ನಲ್ಲಿ ಫೋಟೋ ಸಿಗ್ನೇಚರ್ನ ಹಾಕಿದ್ವಿ. ಈಗ 3ನೇ ಸ್ಟೆಪ್ ಏನು ಅಂದರೆ ಫೀ, ಅಂದರೆ ನಾವು ಅಪ್ಲಿಕೇಶನ್ ಫೀ ತುಂಬಬೇಕು. ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ಸು ಮತ್ತು OBC ಕ್ಯಾಂಡಿಡೇಟ್ಸ್ ಆದರೆ 750 ಫೀನ ತುಂಬಬೇಕು. SC ST ಕ್ಯಾಂಡಿಡೇಟ್ಸು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನೀವು ಎಷ್ಟು ತುಂಬಬೇಕು? 500 ಫೀ ಇರುತ್ತೆ ಅಪ್ಲಿಕೇಶನ್ ಫೀ. ಇಲ್ಲಿ ಫೀ ಪೇಮೆಂಟ್ ಅಂತ ಇದೆ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಮತ್ತೆ ಸೇಮ್ ಟು ಸೇಮ್ ನಿಮ್ಮ ಅಪ್ಲಿಕೇಶನ್ ಐ ಡಿನ ಇಲ್ಲಿ ಹಾಕಬೇಕು, ಡೇಟ್ ಆಫ್ ಬರ್ತ್ನ ಹಾಕಬೇಕು. ಅಲ್ಲಿ ನೀವು ಚಾನಲ್ ಆದರೂ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಫೋನ್ಪೇ ಪೇಟಿಎಮ್ ಮುಖಾಂತರ, ಅಥವಾ ಕಾರ್ಡ್ಸ್ ATM ಕಾರ್ಡ್ಸ್ ಇದ್ದರೂ ಸಹ ನೀವು ಅಪ್ಲಿಕೇಶನ್ ಮಾಡಿದ ನಂತರ ಇಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ. ಒಂದೊಂದು ಸರ್ತಿ ಏನಾಗುತ್ತೆ, ನೀವು ಪೇಮೆಂಟ್ ಮಾಡಿದ್ದು ಸಕ್ಸಸ್ ಆಗಿರ್ತೈತೆ, ಆದರೆ ಇದು ಆ್ಯಡ್ ಆಗಿರಲ್ಲ. ಯಾಕಂದರೆ ಸರ್ವರ್ ಎಲ್ಲರೂ ಸಹ ಹೀಗೆ ಅಪ್ಲೈ ಮಾಡ್ತಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಿರುತ್ತೆ. ನಿಮ್ಮದು ತಾನಾಗೆ ಅದು ಪೇಮೆಂಟ್ ಆಗುತ್ತೆ. ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಐ ಡಿ, ನಿಮ್ಮ ಪಾಸ್ವರ್ಡ್ ಏನು, ಡೇಟ್ ಆಫ್ ಬರ್ತ್ನ ಹಾಕಿದರೆ ನಿಮ್ಮದು ಕನ್ಫರ್ಮ್ ಅಂದರೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿತ್ತು ಅಂದರೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಪ್ರಿಂಟ್ ಅಪ್ಲಿಕೇಶನ್ ಅಂತ. ಈ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮುಂದೆ ಎಕ್ಸಾಮ್ ಹಾಲ್ ಟಿಕೆಟ್ ತೆಗೆಯುವಾಗ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನೀವು ಐ ಡಿನ ಕಳ್ಕೊಂಡಿದ್ರೆ ಅದು ಯೂಸ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ PUC ಮುಗಿದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕೋ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.